ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಯೂಟ್ಯೂಬ್ ಚಾನಲ್. ನಾ ಇವತ್ತು ಮಾಡ್ತಕ್ಕಂಥ ರೆಸಿಪಿ ಈರುಳ್ಳಿ ಚಪಾತಿ. ಇದಕ್ಕೆ ನಾನು ಮೊದಲಿಗೆ ಉಳಿದಿರೋಂಥ ಹಿಟ್ಟನ್ನು ತೊಗೊಂಡಿದ್ದೀನಿ ರೀ. ಅದಕ್ಕೆ ನೆಕ್ಸ್ಟ್ ನಾನು ಅಜ್ವಾನ ಸ್ವಲ್ಪ ಕೈಯಲ್ಲೇ ತಿಕ್ಬಿಟ್ಟು ಹಾಕ್ಕೊತಾ ಇದ್ದೀನಿ ರೀ. ಅಜ್ವಾನ ಆರೋಗ್ಯಕ್ಕೂ ಒಳ್ಳೆಯದು, ಅದಕ್ಕೋಸ್ಕರ ನಾನು ಹಾಕ್ಕೊತಾ ಇದ್ದೀನಿ ರೀ. ಡೈಜೆಷನ್ನಿಗೂ ಕೂಡ ಒಳ್ಳೆಯದಲ್ವ, ಅದಕ್ಕೋಸ್ಕರ ನಾನು ಅಜ್ವಾನ ಕೈಯಲ್ಲೇ ತಿಕ್ಬಿಟ್ಟು ನೀಟಾಗಿ ಹದವಾಗಿ ಚಪಾತಿ ಹಿಟ್ಟನಾಗ ಬೆರೆಸ್ತಾ ಇದ್ದೀನಿ ರೀ. ಇವಾಗ ನೋಡಿರಿ ಯಾವ ರೀತಿಯಾಗಿ ಹಿಟ್ಟನ್ನ ಕಲಿಸ್ಕೋಬೇಕಂತ. ಇದನ್ನು ನಾವು ಇವಾಗ ಒಂದು ಸ್ವಲ್ಪ ಹೊತ್ತು ಎತ್ತಿಟ್ಕೋಬೇಕು ರೀ ಕಲ್ಸ್ಕೊಂಡ್ಮೇಲೆ. ನೆಕ್ಸ್ಟ್ ನಾ ಇದಕ್ಕೆ ಒಂದು ಬಾಣಲಿ ತೊಗೊಂಡಿನಿ ರೀ. ಅದಕ್ಕೆ ನಮ್ಮ 3 ಕಟ್ ಮಾಡಿದ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ರೀ. ಉದ್ದುದ್ದಕ್ಕೆ ಕಟ್ ಮಾಡಿರೋಂಥ ಈರುಳ್ಳಿ ಹಾಕಬೇಕು ರೀ. ಅವನ್ನ ಸಣ್ಣ ಸಣ್ಣದಾಗಿ ನಾವು ಕಟ್ ಮಾಡ್ಕೊಂಡಿರ್ತೀವಲ್ಲ ರೀ, ನೀಟಾಗಿ ಬಿಡಿಸ್ಕೋಬೇಕು ರೀ. ಈರುಳ್ಳಿನೆಲ್ಲ ಒಂದೊಂದು ಸಿಂಗಲಾಗಿ ಹಂಗೆ ಬಿಡಿಸ್ಕೋಬೇಕು ರೀ. ಈ ಥರ ಕೈಯಲ್ಲೆಲ್ಲ ಕಲಿಸಿದ್ರೆ ಅವಾಗೆ ನೀಟಾಗಿ ಬಿಡ್ತಾವೆ ರೀ ಈರುಳ್ಳಿ ಎಲ್ಲ. ನೋಡಿರಿ ಯಾವ ರೀತಿಯಾಗಿ ಬಿಡ್ಸ್ಕೊಂಡಿದ್ದೀನಿ ಅಂತ. ನೆಕ್ಸ್ಟ್ ನಾ ಇದಕ್ಕೆ ಒಂದು ಸ್ವಲ್ಪ ಖಾರ ಹಾಕ್ಕೊತಿದ್ದೀನಿ ರೀ. ಅಂದ್ರೆ 1 ಸ್ಪೂನ್ ಖಾರ ಹಾಕ್ಕೊತಿದ್ದೀನಿ ರೀ. ನೆಕ್ಸ್ಟು ಧನಿಯಾ ಪುಡಿ, ನೆಕ್ಸ್ಟು ಅರಶಿನ ಪುಡಿ ಮತ್ತು ಒಂದು ಸ್ವಲ್ಪ ಗರಂ ಮಸಾಲ, 1 ಸ್ಪೂನ್ ಗರಂ ಮಸಾಲ. ಆಮೇಲೆ ನಾವು ಮನೆಯಲ್ಲಿರುವಂಥ ಹೋಳ್ಗೆ ರವೆ ರೀ, ಸೂಜಿ ರವೆ ಅಂತಾರಲ್ಲ ರೀ, ಆ ರವೆ ಹಾಕ್ಕೋಬೇಕು ರೀ. 2 ಸ್ಪೂನ್ ಹಾಕ್ಕೊತಿದ್ದೀನಿ ರೀ ನಾನಿಲ್ಲಿ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ ರೀ ನಾನೀಗ. ನೆಕ್ಸ್ಟ್ ಹಾಕ್ಕೊಂಡ್ಮೇಲೆ ನೀಟಾಗಿ ಕೈಯಿಂದನೇ ಎಲ್ಲ ನೀಟಾಗಿ ಕಲಿಸ್ಕೋಬೇಕು ರೀ ಇದನ್ನೆಲ್ಲ. ಇದು ಮಸಾಲೆ ಥರ ರೀ, ಅದಕ್ಕೋಸ್ಕರ ನಾವು ನೀಟಾಗಿ ಎಲ್ಲ ಮಿಕ್ಸ್ ಆಗಂಗೆ, ಉಪ್ಪೆಲ್ಲ ಬೆರೆಯಂಗೆ ಮತ್ತು ರವೆ ಎಲ್ಲ ಇದು ನೆನೆಯಂಗೆ ನೀಟಾಗಿ ನೀರು ಹಾಕೋಲಾರ್ದಂಗೆ ಕಲಿಸ್ಕೋಬೇಕು ರೀ ನೀಟಾಗಿ ಮೊದಲಿಗೆ ನಾವು ಇಲ್ಲಿ. ನಂತರ ನಾನು ಮಾಡೋದು ಹೆಂಗಂತ ನೋಡೋಣ ಬರ್ರಿ. ಇವಾಗ ನಾ ಇಲ್ಲಿ ಒಂದು ಮಣಿ ಇಟ್ಕೊಂಡೇನಿ ರೀ, ಚಪಾತಿ ಮಣಿನ. ಅದಕ್ಕೆ ಸ್ವಲ್ಪ ಹಿಟ್ಟು ಹಾಕ್ಬಿಟ್ಟು ಚಪಾತಿ ಹಿಟ್ಟನ್ನು ನೀಟಾಗಿ ಈ ಥರ ದೊಡ್ಡದಾಗಿ ಉದ್ಕೊತೀನಿ ರೀ. ರೌಂಡಾಗಿ ಈ ರೀತಿಯಾಗಿ ಉದ್ಕೋಬೇಕು ರೀ ಫಸ್ಟು. ನೋಡಿರಿ ಯಾವ ರೀತಿಯಾಗಿ ನಾವು ಉದ್ಕೊಂಡಿದ್ದೀನಿ ಅಂತ. ಈ ರೀತಿ ಆದ್ರೆ ಸಾಕು ರೀ. ಆಮೇಲೆ ನಂತರ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕ್ತೀನಿ ರೀ ನಾನಿವಾಗ. ಎಣ್ಣೆನ ಸ್ವಲ್ಪ ಎಲ್ಲ ಹಾಕ್ಬಿಟ್ಟು ಹಿಟ್ಟಲ್ಲೆಲ್ಲ ಸವ್ರಬೇಕು ರೀ, ಚಪಾತಿಗೆಲ್ಲ ಸವರಿ. ನಂತರ ನಾವು ಮಾಡಿರ್ತಂಥ ರೆಸಿಪಿ ಇರುತ್ತಲ್ಲ ರೀ ಮಸಾಲೆ ಈರುಳ್ಳಿದು, ಅದನ್ನೆಲ್ಲ ಇದ್ರ ಮೇಲೆ ಉದುರಿಸ್ಬೇಕು ರೀ ನೀಟಾಗಿ. ಈ ರೀತಿ ರೌಂಡಾಗಿ ನೀಟಾಗಿ ಉದುರಿಸ್ಬೇಕು ರೀ. ಅಂದ್ರೆ ಬಾಯಾಗೆಲ್ಲ ತಿನ್ನೋಕೆ ಬರ್ಬೇಕು ರೀ, ಆ ರೀತಿ ಚೆಂದಾಗ ಉದುರಿಸ್ಬೇಕು ರೀ ಇದನ್ನು. ನೆಕ್ಸ್ಟ್ ಉದುರಿಸಿದ ನಂತರ ಒಂದು ಕಡೆಯಿಂದ ನಾ ಹೆಂಗೆ ಸುತ್ತಕೊಂತೀನಲ್ಲ ರೀ ಇವಾಗ, ಆ ರೀತಿಯಾಗಿ ನೀವು ಈ ರೀತಿ ಸುತ್ತಬೇಕು ರೀ. ಒಂದು ಸೈಡಿಂದ ಚಪಾತಿನ ಸುತ್ತಬೇಕು ರೀ. ನೋಡಿರಿ ಯಾವ ರೀತಿಯಾಗಿ ಸುತ್ತಾಯಿದ್ದೀನಂತ ನೋಡಿರಿ. ನೆಕ್ಸ್ಟ್ ಒಂದು ಚಾಕು ತೊಗೊಂಡು ಇದಕ್ಕೆ ಸೆಂಟ್ರಾಗಿ ಇದನ್ನು ಕಟ್ ಮಾಡ್ಬೇಕು ರೀ. ಆಗಂಗೆ ಕಟ್ ಮಾಡ್ಬೇಕು ರೀ. ಇವಾಗ ಮೊದಲಿಗೆ ನಾವು ಫಸ್ಟ್ ನೀಟಾಗಿ ಹಿಡ್ಕೊಂಡು ಉಚ್ಚಲಾರ್ದಂಗೆ ನೀಟಾಗಿ ಕಟ್ ಮಾಡ್ಬೇಕು ರೀ. ಈ ಥರ ಕಟ್ ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಇದನ್ನು ರೋಲ್ ಥರ ನಾ ಹೆಂಗೆ ಸುತ್ತಕೊಂತೀನಲ್ಲ ರೀ ಇವಾಗ, ಆ ರೀತಿ ಸುತ್ತಬೇಕು ರೀ. ಫಸ್ಟ್ ಮೊದಲಿಗೆ ಸುತ್ತಿದ ಮೇಲೆ ನೀಟಾಗಿ ಒಂದು ಸಲ ಪ್ರೆಸ್ ಮಾಡಿಬಿಟ್ಟು ಇದು ಮಾಡಿಕೊಂಡು ಸ್ವಲ್ಪ ಹಿಟ್ಟು ಉದುರಿಸ್ಬಿಟ್ಟು ಮತ್ತು ಇದನ್ನು ಚಪಾತಿನ ಊದ್ಬೇಕು ರೀ. ಯಾವ ರೀತಿ ಊದ್ತೇನಂತ ನೋಡಿರಿ ಇವಾಗ. ಮತ್ತು ಒಂದು ಸ್ವಲ್ಪ ಎಲ್ಲ ತುಣ್ಕಿ ತೊಗೊಂಡು ನೀಟಾಗಿ ಭಾಳ ಪ್ರೆಸ್ ಮಾಡೋಕೆ ಹೋಗ್ಬೇಡ್ರಿ, ಅಂಟ್ರ್ ಬಿಡ್ತೈತೆ. ಹಾಗಾಗಿ ನೀಟಾಗಿ ಹಗರ್ಕಿಲೆ ಊದ್ಬೇಕು ರೀ. ನೆಕ್ಸ್ಟ್ ನಾನೊಂದಿಲ್ಲಿ ಹಂಚಿಟ್ಕೊಂಡೀನಿ ರೀ. ಗ್ಯಾಸ್ ಮೇಲೆ ಹಂಚಿಟ್ಕೊಂಡ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕ್ಯಂತಿದ್ದೀನಿ ರೀ ನಾನು ಇವಾಗ. ತಳಗೆಲ್ಲ ಹತ್ತಬಾರ್ದಲ್ಲ, ಅದಕ್ಕೋಸ್ಕರ ಎಣ್ಣೆ ಹಾಕ್ಕೊಂಡು ಉದ್ದಿರೋಂಥ ಚಪಾತಿನ ಅದ್ರ ಮೇಲೆ ಹಾಕಿ ನೀಟಾಗಿ ಬೇಯಿಸ್ಕೊತೀನಿ ರೀ. ಮತ್ತು ಇನ್ನೊಂದು ಸ್ವಲ್ಪ ನಾನು ಎಣ್ಣೆ ಹಾಕಿಬಿಟ್ಟು ಹೊಳ್ಳಿ ತಿರುವಿ ಹಾಕ್ಕೊತೀನಿ ರೀ. ನೋಡಿರಿ ಯಾವ ರೀತಿಯಾಗಿ ಚಪಾತಿ ಬಂದೈತಿ ಅಂತ. ಈರುಳ್ಳಿ ಚಪಾತಿ ಮನೆಯಲ್ಲಿ ರುಚಿಕರವಾಗಿ ಮಕ್ಕಳಿಗೆ ಇಷ್ಟವಾಗೋ ರೀತಿಯಲ್ಲಿ ಮಾಡಿಕೊಡ್ಬೋದು ರೀ ಇದನ್ನು. ನೋಡಿರಿ ಯಾವ ರೀತಿಯಾಗಿ ಚೆನ್ನಾಗಿ ಸ್ಮೂತಾಗಿ ಬೆಂದಿದೆ. ನೋಡಿರಿ ಬರ್ರಿ ತಿನ್ನಿರಿ, ಟೇಸ್ಟ್ ಮಾಡಿರಿ, ಹೆಂಗೈತೆ ಅಂತ ಹೇಳ್ರಿ. ಈರುಳ್ಳಿ ಚಪಾತಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಎಲ್ಲರಿಗೂ ಧನ್ಯವಾದಗಳು ರೀ.